ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ, ಕರ್ತನ ದಿನವಾಗಿದೆ. ಆತನು ಪುನರುತ್ಥಾನದ ದೇವರೆಂದು ಮೇಲಿಂದ ಮೇಲೆ ನಾವು ಜ್ಞಾಪಕ ಮಾಡಿಕೊಂಡು, ನಮ್ಮ ದೇವರು ಸಜೀವವುಳ್ಳ ದೇವರೆಂದು ಆತನನ್ನು ಆರಾಧಿಸುವಂತಹ, ಪ್ರತಿಷ್ಠಿಸಲ್ಪಟ್ಟಂತಹ ಕರ್ತನು ನೇಮಿಸಿದಂತಹ ಈ ದಿನವನ್ನು ಘನವಾಗಿ ಆಚರಿಸೋಣ. ಶ್ರೇಷ್ಠ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಸಭೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಆಲಯಗಳಿಗೆ ಹೋಗಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ನೀವು ಕೊಟ್ಟಂತಹ ಅವಕಾಶಕ್ಕಾಗಿ ವಂದನೆಗಳು. ಯಾವುದೇ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ಮಾತುಗಳನ್ನು ಸ್ವಲ್ಪ ಹೊತ್ತು ಧ್ಯಾನಿಸುತ್ತಿರುವಾಗ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರೇ ಎಲ್ಲಿಂದಲೇ ವೀಕ್ಷಿಸಿದ್ರು ಕೂಡ ಅವರಿಗೆ ಇದು ಯಾವುದೇ ಸಮಯ ಆಗಿದ್ರೂ ಕೂಡ ನಿಮ್ಮ ಮಾತಿನಿಂದ ನಮ್ಮನ್ನು ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಒಂದು ವೇಳೆ ನಿಮ್ಮ ಸಭೆ ಬೇಗ ಸ್ಟಾರ್ಟ್ ಮಾಡುವುದಾದ್ರೆ ಈಗಾಗಲೇ ನೀವು ಸಭೆಗೆ ಹೋಗಿರಬಹುದು, ಇಲ್ಲವೇ ಸಭೆಗೆ ಹೋಗುವ ಅವಸರದಲ್ಲಿದ್ದಿರಬಹುದು. ಪರವಾಗಿಲ್ಲ, ತಿರುಗಿ ಬಂದ ನಂತರ ನಿಮಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೋಸ್ಕರ ವಾಕ್ಯ ಯಾವಾಗ್ಲೂ ಇರೋದ್ರಿಂದ ಈ ದಿನದ ಧ್ಯಾನವನ್ನು ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಬ್ರೌಸ್ ಮಾಡೋದಾದ್ರೆ ಪ್ರತಿ ದಿನದ ಧ್ಯಾನ ನೀವು ಕೇಳಬಹುದು. ಒಂದು ವೇಳೆ ಉದಯ ಕಾಲದ 7 ಗಂಟೆಯಲ್ಲಿ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೊಂದು ಸಮಯದಲ್ಲಿ ವೀಕ್ಷಿಸಬಹುದು. ದೇವರ ಆಲಯ ಅನ್ನುತ್ತೇವಲ್ಲವೇ? ಸಾಧಾರಣವಾಗಿ ನಮ್ಮ ವಾಡಿಕೆಯ ಭಾಷೆಯಲ್ಲಿ ಗುಡಿಗೆ ಹೋಗಿದ್ದೀರಾ ಎಂದು ಕೇಳ್ತಾರಲ್ಲವೇ? ಗುಡಿಗೆ ಯಾಕೆ ಹೋಗ್ತಾರೆ ಎನ್ನುವುದಾದ್ರೆ, ಗುಡಿಯಲ್ಲಿ ದೇವರಿರ್ತಾರೆ, ಆತನಿಗೆ ಮುಕ್ಕಿಕೊಂಡು ಬರ್ತಾರೆ. ಆದರೆ ನಾವು ಬೈಬಲ್ ಓದುವಾಗ ಗಮನಿಸುವುದೇನೆಂದರೆ, ನಾವು ದೇವರಿಗೋಸ್ಕರ ಆಲಯ ಕಟ್ಟೋದು ದೇವರು ಅಲ್ಲಿ ಕೂತ್ಕೊಳ್ಳುವಂತೆ ಮಾಡುವುದಕ್ಕೋಸ್ಕರ ಅಲ್ಲ, ಆದರೆ ನಾವು ಆಲಯದಲ್ಲಿ ಕೂತ್ಕೊಂಡು ಆ ದೇವರನ್ನು ಆರಾಧಿಸುವುದಕ್ಕಾಗಿ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನಿದ್ದೇನೆಂದು ಹೇಳಿದ ಯೇಸು, ಒಂದು ಕಟ್ಟಡದಲ್ಲಿ ಆತನು ಇರುವಾತನು ಅಲ್ಲ, ಆದರೆ ಆತ್ಮಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ನಿವಾಸಿಸುವಾತನಾಗಿದ್ದಾನೆ. ಆಕಾಶವು ನನ್ನ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ನೀವು ನನಗೋಸ್ಕರ ಯಾವ ಆಲಯವನ್ನು ಕಟ್ಟುತ್ತೀರಿ, ಅದು ಎಷ್ಟರದು ಎಂದು ದೇವರು ಹೇಳಿದ್ದಾರೆ. ಹೌದಲ್ಲವೇ? ಆಲಯ, ದೊಡ್ಡ ಆಲಯ, ಚಿಕ್ಕ ಆಲಯ ಎಂಬುದಾಗಿ ಟೀನ್ ಶೆಡ್ಡಿನಲ್ಲಿ, ಬಾಡಿಗೆ ಮನೆಯಲ್ಲಿ ಆರಾಧನೆ ಮಾಡ್ತಾರಲ್ಲವೇ? ಅವುಗಳನ್ನೆಲ್ಲ ದೇವರು ಅಲಕ್ಷ್ಯ ಮಾಡುವ ಆತನಲ್ಲ, ಆದರೆ ಆತನನ್ನು ಅಪೇಕ್ಷಿಸುವಂತಹ ಜನರು, ಆತನ ನಾಮದಲ್ಲಿ ಪ್ರಾರ್ಥಿಸುವಂತಹ ಜನರು, ಆತನ ನಾಮದಲ್ಲಿ ಎಲ್ಲೇ ಕೂಡಿ ಬಂದ್ರು ಅಷ್ಟೇ ಅಲ್ಲ, ಆತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂತಹ ಜನರನ್ನು ಆತನು ದರ್ಶಿಸುವುದಕ್ಕಾಗಿ ಇಳಿದು ಬರುವ ಆತನಾಗಿದ್ದಾನೆ. ಒಂದೇ ಮನಸ್ಸಿನಿಂದ ಇಬ್ಬರು ಯಾವುದನ್ನು ಭೂಲೋಕದಲ್ಲಿ ಬಂಧಿಸುತ್ತಾರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಯಾವುದು ಬಿಚ್ಚುತ್ತಾರೋ ಅದು ಪರಲೋಕದಲ್ಲಿ ಬಿಚ್ಚುತ್ತಾರೆ ಎಂಬ ಶಕ್ತಿಯನ್ನು ತನ್ನ ಪ್ರಜೆಗಳಿಗೆ ಕೊಡುವುದಕ್ಕಾಗಿ ದೇವರು ಆಸೆಯುಳ್ಳವರಾಗಿದ್ದಾರೆ. ಅದಕ್ಕೆ ನಾವು ದೇವರ ಆಲಯಕ್ಕೆ ಹೋಗುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರಾರಂಭದಿಂದ ಕೊನೆಯ ತನಕ ದೇವರ ಆಲಯದಲ್ಲಿ ಸಮಯ ಕಳೆಯಬೇಕು. ಎಷ್ಟು ಹೆಚ್ಚು ದೇವರ ಆಲಯದಲ್ಲಿ ನೀವು ಇರಲಿಕ್ಕೆ ಸಾಧ್ಯವೋ ಅಷ್ಟು ಹೆಚ್ಚಾಗಿ ಇರಲು ಪ್ರಯತ್ನಿಸಿ. ಒಂದೊಂದು ಕಡೆ ಬಹಳ ಸುದೀರ್ಘವಾದ ಆರಾಧನೆಗಳಿರ್ತವೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಡೆಯುವಂತಹ ಆರಾಧನೆಗಳಿವೆ. ಆನಂತರ ಅಲ್ಲೇ ಒಂದು ಹೊತ್ತು ಊಟ ಮಾಡಿ ಮನೆಗೆ ಹೋಗುವವರಿದ್ದಾರೆ. ಆದರೆ ಈ ದಿನಗಳಲ್ಲಿ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್ ಹಾಗೂ ಥರ್ಡ್ ಸೆಷನ್ ಎಂಬುದಾಗಿ ಭಾಗವಾಗಿ ಒಂದು ಗುಂಪಿನವರು ಹೋಗ್ತಾರೆ, ಮತ್ತೊಂದು ಗುಂಪಿನವರು ಬರ್ತಾರೆ, ಮತ್ತೆ ಆ ಗುಂಪಿನವರು ಹೋಗ್ತಾರೆ, ಮತ್ತೊಂದು ಗುಂಪಿನವರು ಬರ್ತಾರೆ. ಈ ರೀತಿ ಒಂದು ಪದ್ಧತಿ ಪ್ರಕಾರ ಅಲ್ಲಿ ನಡೆಯುತ್ತಾ ಇದೆಯೇ ಹೊರತು ಸಭೆಯಾಗಿ ಕೂಡಿ ಬರುವುದು ಒಬ್ಬರನ್ನೊಬ್ಬರು ಹುರಿದುಂಬಿಸುವುದಕ್ಕಾಗಿ, ಒಬ್ಬರ ಸಂಗಡಲೊಬ್ಬರು ಆನಂದಿಸುವುದಕ್ಕಾಗಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಕ್ಕಾಗಿ, ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ, ಆತನಿಗೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬ ಸಂಗತಿಯನ್ನೇ ಮರೆತು ಹೋಗ್ತಿದ್ದಾರೆ. ದೇವರ ಆಲಯದಲ್ಲಿ ದೇವರ ತೇಜಸ್ಸು ಇರುತ್ತೆ. ತೇಜಸ್ಸು ಅಂದರೆ ಆ ಬೆಳಕಿನ ಕಿರಣಗಳು ಇರುತ್ತವೆ ಅಲ್ಲವೋ? ಅದು ಡೈರೆಕ್ಟ್ ಬೆಳಕಾಗಿರದೆ ಬೆಳಕನ್ನು ಪ್ರತಿಬಿಂಬಿಸುವಂತಹ ಆ ಕಿರಣಗಳಿಂದ ಆ ಬೆಳಕು ಮಯವಾಗುವಂಥದ್ದೇ ದೇವರ ಸನ್ನಿಧಿ ಆಗಿರುವಂಥದ್ದು ಎಂದರ್ಥ. ಅಂದರೆ ಜೀವವುಳ್ಳ ದೇವರ ಆಲಯದಲ್ಲಿ ಆ ತೇಜಸ್ಸು ಎಲೆಕ್ಟ್ರಿಕಲ್ ಲೈಟ್ಸ್ನಿಂದ ಬರುವಂಥದ್ದಲ್ಲ, ಆದರೆ ಪರಿಶುದ್ಧಾತ್ಮ ಮೂಲಕ ಬರುವಂಥದ್ದಾಗಿದೆ. ನಾನೇ ಲೋಕಕ್ಕೆ ಬೆಳಕು ಎಂದು ಹೇಳಿದ ಕ್ರಿಸ್ತನ ಬೆಳಕು ನಮ್ಮ ಮಧ್ಯದಲ್ಲಿ ಇರುವಾಗ ನಾವು ಕತ್ತಲೆಯ ಕಾರ್ಯಗಳಿಂದ, ಅಂಧಕಾರದ ಕಾರ್ಯಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಬನ್ನಿ ವಾಕ್ಯಕ್ಕೆ ಹೋಗೋಣ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಸೊಲೊಮೋನನು ಕಟ್ಟಿಸಿರುವ ಆಲಯ ಪ್ರತಿಷ್ಠಿಸುವಂಥದ್ದನ್ನು ನೋಡುತ್ತೇವೆ. ಅಲ್ಲಿಯವರೆಗೂ ಇಸ್ರಾಯೇಲ್ಯರು ದೇವದರ್ಶನ ಗುಡಾರದಲ್ಲಿಯೇ ದೇವರನ್ನು ಸೇವಿಸ್ತಾ ಇದ್ರು. ಆ ಗುಡಾರ ಆಯಾ ಸ್ಥಳಗಳಲ್ಲಿ ಹಾಕ್ತಾ ಇದ್ರು, ಮತ್ತೆ ಅದನ್ನು ಕಿತ್ತಾಕಿ ಮೂಟೆ ಕಟ್ಕೊಂಡು ಪ್ರಯಾಣ ಮಾಡಬೇಕಾಗ್ತಿತ್ತು. ಎಲ್ಲಿ ಇಸ್ರಾಯೇಲರು ಉಳ್ಕೊಳ್ತಾ ಇದ್ರು ಅಲ್ಲಿ ಆ ದೇವದರ್ಶನದ ಗುಡಾರವನ್ನು ಇಸ್ರಾಯೇಲ್ಯರು ಮತ್ತೊಮ್ಮೆ ಅದನ್ನು ಹಾಕಿ ಬಿಗಿಯುತ್ತಾ ಇದ್ರು. ದೇವದರ್ಶನ ಗುಡಾರದ ಬಗ್ಗೆ ನೀವು ಓದಬೇಕಾದರೆ
ವಿಮೋಚನೆಯ ಕಾಂಡದಲ್ಲಿ ನೀವು ಚೆನ್ನಾಗಿ ವಿವರವಾಗಿ ಓದಬಹುದು. ದೇವದರ್ಶನ ಗುಡಾರದಲ್ಲಿನ ಕ್ರಿಸ್ತನು ಎಂಬ ಚಿಕ್ಕ ಪುಸ್ತಕ ನಾನು ಬರೆದಿದ್ದೇನೆ. ಒಂದು ವೇಳೆ ನಿಮಗೆ ಬೇಕಾದ್ರೆ ನಿಮ್ಮ ಹೆಸರಿನ ಸಹಿತ ರಿಕ್ವೆಸ್ಟ್ ಕಳಿಸಿರಿ, ತಪ್ಪದೇ ಆ ಪುಸ್ತಕ ಉಚಿತವಾಗಿ ಕಳಿಸಿಕೊಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿರುವ ದೇವದರ್ಶನ ಗುಡಾರದಲ್ಲಿಯೇ ಕ್ರಿಸ್ತನ ಛಾಯೆಯನ್ನು ಕೂಡ ನಾವು ನೋಡ್ತೇವೆ. ದಾವೀದನು ಅಂದುಕೊಳ್ತಾನೆ, ನಾನು ದೇವದಾರು ಮರದ ಮನೆಯಲ್ಲಿದ್ದೇನೆ, ನನ್ನ ದೇವರಾದರೂ ಗುಡಾರದಲ್ಲಿದ್ದಾರೆ, ಆತನಿಗೆ ಒಂದು ವಾಸಸ್ಥಳ ಕಟ್ಟಬೇಕು, ಆಲಯ ಕಟ್ಟಬೇಕು ಎಂದು ಅಭಿಲಾಷಿಸುತ್ತಾನೆ. ಎಷ್ಟೋ ಪ್ರಯಾಸ ಪಡುತ್ತಾನೆ, ಸ್ಥಳವನ್ನು ಕೂಡ ಸಮಕೂಡಿಸುತ್ತಾನೆ. ಆದರೆ ದೇವರು ಹೇಳ್ತಾರೆ, ನಿನ್ನ ಕೈಗಳು ರಕ್ತ ಸುರಿಸಿರುವುದರಿಂದ ನನ್ನ ಆಲಯ ನೀನು ಕಟ್ಟಬಾರದು, ನಿನ್ನ ಮಗನಾದ ಸೊಲೊಮೋನನು ಆಲಯ ಕಟ್ಟುತ್ತಾನೆಂದು ದೇವರು ಹೇಳಿರೋದ್ರಿಂದ, ಹಾಗೆಯೇ ಸೊಲೊಮೋನನು ದೇವರ ಆಲಯವನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಕಟ್ಟುತ್ತಾನೆ. ಆ ಆಲಯದ ಪ್ರತಿಷ್ಠೆ ಕಾರ್ಯದಲ್ಲಿ ಏನು ನಡೆಯುತ್ತೆಂದು ಒಮ್ಮೆ ನೋಡೋಣ ಬನ್ನಿ. 2ನೇ ಪುರಕಾಲ ವೃತ್ತಾಂತ 7ನೇ ಅಧ್ಯಾಯ ವಚನ 1. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮಗಳನ್ನು ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡಿತು. ಪ್ರಾರ್ಥನೆಗಳನ್ನು ಮಾಡಿದ್ರು. ಪ್ರಾರ್ಥನೆ ಎಂಬ ಧೂಪ ಮೇಲೆ ಹೋಗುತ್ತಿರುವಾಗ ದೇವರ ಮಹಿಮೆ ಕೆಳಗೆ ಇಳಿದು ಬಂತು. ಅದಕ್ಕೆ ನಾವು ಪ್ರಾರ್ಥನೆಯನ್ನು, ಯಾಚನೆಯನ್ನು ಮಾಡುವುದಕ್ಕಾಗಿ ದೇವರ ಆಲಯಕ್ಕೆ ಹೋಗುವವರಾಗಿದ್ದೇವೆ ಎಂದು ನೆನಪಿನಲ್ಲಿಟ್ಕೊಳ್ಬೇಕು. ಬಹಳಷ್ಟು ಜನ ಆಲಯಕ್ಕೆ ಹಾಡು ಹಾಡುವುದಕ್ಕಾಗಿಯೇ ಹೋಗ್ತಾರೆ, ಇಲ್ಲವೇ ಪ್ರಸಂಗ ಕೇಳಲು ಮಾತ್ರ ಹೋಗುತ್ತಾರೆ. ಆದರೆ ಅತಿ ಪ್ರಾಮುಖ್ಯವಾದ ಪ್ರಾರ್ಥನೆಯ ಸಮಯವನ್ನೇ ಪಾಲಿಸುತ್ತಾ ಇಲ್ಲ. ಇಲ್ಲಿ ದೇವರಿಗೆ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಇರುವಾಗ ತನ್ನ ಪ್ರಜೆಗಳ ಸ್ವರ ಕೇಳುವುದಕ್ಕಾಗಿ, ಅವರ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ ದೇವರು ಕಿವಿಗೊಟ್ಟು ಆತನಲ್ಲಿ ಭಯಭಕ್ತಿಯುಳ್ಳವರು ಕೂಡಿ ಬಂದಾಗ ಅವರು ಏನ್ ಮಾತಾಡ್ತಿದ್ದಾರೆ, ಹೇಗೆ ಆರಾಧಿಸ್ತಿದ್ದಾರೆ ಎಂಬುದಾಗಿ ಲಾಲಿಸುವುದಕ್ಕಾಗಿ ಆಸೆಯುಳ್ಳವರಾಗಿದ್ದಾರೆ ನಮ್ಮ ದೇವರು. ಅದಕ್ಕೆ ಇಲ್ಲಿ ಸೊಲೊಮೋನನು ಪ್ರಾರ್ಥಿಸಿದ ಮೇಲೆ ಆಕಾಶದಿಂದ ಬೆಂಕಿ ಇಳಿದು ಬಂತು. ನಾವಾದರೂ ಸಾಧಾರಣವಾಗಿ ಬೆಂಕಿ ಕಡ್ಡಿಯಿಂದ ಇಲ್ಲವೇ ಲೈಟರ್ಸ್ನಿಂದ ಬೆಂಕಿ ಅಂಟಿಸ್ತಾ ಇರ್ತೇವೆ. ಆದರೆ ಇದು ಈ ಲೋಕದ ಬೆಂಕಿಯಲ್ಲ, ಇದು ಪರಲೋಕದ ಬೆಂಕಿಯಾಗಿದೆ. ಪಂಚಶತಮದ ದಿನದಂದು ಅಗ್ನಿ ಜ್ವಾಲೆಯಂತಹ ನಾಲಿಗೆಯ ರೂಪದಲ್ಲಿ ಅಪೋಸ್ತಲರ ಮೇಲೆ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. ಅದೇ ಪರಿಶುದ್ಧಾತ್ಮನ ಅಭಿಷೇಕ ಮತ್ತು ದೇವರ ಸನ್ನಿಧಿ ಸೊಲೊಮೋನನು ಕಟ್ಟಿರುವ ಆಲಯದಲ್ಲಿಯೂ ಕೂಡ ಬೆಂಕಿ ಇಳಿದು ಬರುತ್ತದೆ. ಆ ಬೆಳಕಿನಲ್ಲಿ, ಆ ತೇಜಸ್ಸಿನಲ್ಲಿ ಆಲಯವೆಲ್ಲ ಇಲ್ಲಿ ಆವರಿಸಲ್ಪಡುತ್ತದೆ. ದೇವರ ಸನ್ನಿಧಿಯಿಂದ ಆವರಿಸಲ್ಪಟ್ಟ ಸ್ಥಳವೇ ದೇವರ ಆಲಯವಾಗಿದೆ. ಅದಕ್ಕೆ ದೇವರ ಆಲಯದೊಳಗೆ ನಾವು ಪ್ರವೇಶಿಸುವಾಗ ಅಲ್ಲಿ ಆತನ ಸನ್ನಿಧಿ ಇರೋದ್ರಿಂದ ನಮ್ಮ ಹೃದಯದ ಅವಶ್ಯಕತೆಗಳು ತೀರಿಸಿಕೊಳ್ಳೋದು ಮಾತ್ರವಲ್ಲ, ನಮ್ಮ ಶರೀರದ ಬಲಹೀನತೆಯಿಂದ, ಮಾನಸಿಕ ಆಂದೋಲನೆಯಿಂದ ನಮಗೆ ಗೊತ್ತಾಗಲಾರದ ರೀತಿಯಲ್ಲಿ ಬಿಡುಗಡೆ ಹೊಂದುತ್ತೇವೆ. ಕ್ರಮತಪ್ಪದೆ ಸಭೆಗೆ ಹೋಗುವಂಥವರನ್ನು, ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂಥವರನ್ನು ನಮ್ಮ ಸಭೆಯಲ್ಲಿ ನಾವು ಗಮನಿಸಿ ನೋಡಿದಾಗ ಅವರ ಜೀವಿತದಲ್ಲಿ ನಿಜವಾದ ಆಶೀರ್ವಾದ, ಅಭಿವೃದ್ಧಿಯನ್ನು ನಾವು ಕಾಣುತ್ತೇವೆ. ಅನಾವಶ್ಯಕವಾದ ರೋಗಗಳಾಗಲಿ, ಇಲ್ಲವೇ ಆಕ್ಸಿಡೆಂಟ್ಸ್ಗಳಾಗಲಿ, ಇಲ್ಲವೇ ಅನಾವಶ್ಯಕವಾದ ಅಕಾಲಿಕ ಮರಣವಾಗಲಿ ಅವರ ಕುಟುಂಬದಲ್ಲಿ ಸಂಭವಿಸದೆ ಅವರು ಸುರಕ್ಷಿತರಾಗಿರುವಂಥದ್ದನ್ನು, ದೆವ್ವಗಳೊಂದಿಗೆ ಹೋರಾಡಿ ದೆವ್ವಗಳಿಂದ ಪೀಡಿಸಲ್ಪಡುವಂತಹ ಸ್ಥಿತಿಗೆ ಬೀಳಲಾರದಂತೆ ದೇವರ ಸನ್ನಿಧಿ ಅವರು ಹೊಂದಿಕೊಂಡಿರುವುದನ್ನು ನಾನು ಗಮನಿಸಿದ್ದೇನೆ. ಯಾಕೆಂದರೆ ದೇವರ ತೇಜಸ್ಸಿನಿಂದ ತುಂಬಿದ ಆಲಯಕ್ಕೆ ನಾವು ಹೋಗುವಾಗ ದೇವರ ಕವಚವನ್ನು ನಾವು ಧರಿಸಿರುವಂತೆ, ಪರಿಶುದ್ಧಾತ್ಮ ದೇವರ ಅಭಿಷೇಕ ನಾವು ಹೊಂದಿಕೊಂಡಂತೆ ದೇವರ ಆಲಯಕ್ಕೆ ಹೋಗಿ ಬರುವಂಥವರು ತಮ್ಮ ಜೀವಿತದಲ್ಲಿ ಆಶೀರ್ವದಿಸಲ್ಪಡುತ್ತಾರೆ, ಭದ್ರಪಡಿಸಲ್ಪಡುತ್ತಾರೆ ಎನ್ನುವುದು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಅಥವಾ ನಾನು ಹೋಗದಿದ್ದರೆ ಅಲ್ಲಿ ಬೇರೆ ಯಾರೂ ಇರೋದಿಲ್ಲ, ಇಲ್ಲವೇ ನಾನು ಪಾಸ್ಟರ್ ಆಗಿರೋದ್ರಿಂದ ಪ್ರಸಂಗ ಮಾಡುವುದಕ್ಕಾಗಿ ಹೋಗಬೇಕು, ಕಾಯರ್ನಲ್ಲಿರೋದ್ರಿಂದ ಹಾಡು ಹಾಡಲು ಹೋಗಬೇಕು, ಇಲ್ಲವೇ ಈ ದಿನಗಳಲ್ಲಿ ಅನೇಕರು ಆಲಯದಲ್ಲಿ ಕೆಲಸ ಮಾಡುವಂತವರಾಗಿದ್ದಾರೆ, ಉದಾಹರಣೆಗೆ ಮೀಡಿಯಾ ಕೆಲಸ ಮಾಡುವಂತವರಿದ್ದಾರೆ. ಇವುಗಳನ್ನು ಒಂದು ಡ್ಯೂಟಿ ರೂಪದಲ್ಲಿ ಅಲ್ಲ, ಆದರೆ ನನ್ನ ದೇವರನ್ನು ನಾನು ಆರಾಧಿಸಬೇಕು ಎಂದು ಭಾವಿಸಿ ದೇವರ ಆಲಯಕ್ಕೆ ಹೋಗಬೇಕು. ವಾದ್ಯಗಳನ್ನು ನುಡಿಸುವಂತವರು ಕೂಡ ಕರ್ತನನ್ನು ಆರಾಧಿಸುತ್ತಾ ನುಡಿಸುವುದಾದರೆ, ಆಲಯದಲ್ಲಿರುವ ಯಾರೇ ಆಗಲಿ, ಯಾವುದೇ ಕೆಲಸ ಮಾಡುವವರಾಗಿರಲಿ, ಈ ರೀತಿ ದೇವರನ್ನು ಆರಾಧಿಸುವ ಭಾವನೆಯುಳ್ಳವರಾಗಿರುವಾಗ ದೇವರ ತೇಜಸ್ಸನ್ನು ನಾವು ಕಾಣಬಹುದು. ದೇವರ ತೇಜಸ್ಸಿನಿಂದ ಆ ದಿನ ಸೊಲೊಮೋನನ ಆಲಯ ತುಂಬಲ್ಪಟ್ಟಿತು. ಅಲ್ಲಿ 2ನೇ ವಚನ, ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡದ್ದರಿಂದ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ಅದು ಎಷ್ಟು ಹೊಳೆಯುತ್ತಾ ಇತ್ತು ಅಂದ್ರೆ ಆ ಪ್ರಕಾಶದೊಳಗೆ ಯಾಜಕರು ಒಳಗೆ ಹೋಗುವುದಕ್ಕೂ ಕೂಡ ಆಗಲಿಲ್ಲ, ಹಿಂಜರಿಯುತ್ತಾ ಇದ್ರು. ನೋಡಿ ಪ್ರಿಯರೇ, ನಾವು ಒಂದು ದೊಡ್ಡ ಬೆಳಕಿನಲ್ಲಿ ಪ್ರವೇಶಿಸಬೇಕಾದರೆ ನಮ್ಮ ಬಟ್ಟೆ ಮೇಲಿರುವ ಒಂದು ಸಣ್ಣ ಕಲೆ ಕೂಡ ಕಾಣಿಸುತ್ತೆ.
ನಾವು ಮನೆಯೊಳಗೆ ಕತ್ತಲೆಯಲ್ಲಿರುವಾಗ ಹೇಗ್ ಬೇಕಾದರೂ ಇರಬಹುದು. ಒಂದು ವೇಳೆ ಬೆಳಕಿನೊಳಗೆ ಹೋದ್ರೆ ನಾವು ಬಹು ಜಾಗರೂಕರಾಗಿರಬೇಕು. ನಾವು ನಿರ್ದೋಷಿಗಳಾಗಿರಬೇಕು. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರಬೇಕು. ನೋಡಿ, ನಾವು ದೇವರ ಆಲಯ, ದೇವರ ಸನ್ನಿಧಿಗೆ ಹೋಗುವಾಗ ದೇವರ ವಾಕ್ಯ ಏನು ಹೇಳ್ತೆ ಗೊತ್ತಾ? ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಪ್ರವರ್ತನೆಯನ್ನು ಜಾಗೃತೆಯಿಂದ ನೋಡಿಕೋ. ದೇವರ ಆಲಯದೊಳಗೆ ಹೋದಾಗ ನಿಮ್ಮ ದೃಷ್ಟಿಯಲ್ಲಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಳ್ಬಹುದು, ಆದರೆ ಎಷ್ಟು ಅಗ್ಲಿ ಆಗಿದ್ದೀರಿ ಎಂದು, ನೀವು ಎಷ್ಟು ಅಪವಿತ್ರರಾಗಿದ್ದೀರಿ ಎಂದು ದೇವರ ತೇಜಸ್ಸಿನಿಂದ ತುಂಬಲ್ಪಟ್ಟ ಆಲಯದೊಳಗೆ ನಾವು ಹೋದಾಗ ಗ್ರಹಿಸಿಕೊಳ್ಳಬಲ್ಲೆವು. ಅದಕ್ಕೆ ಆಲಯಕ್ಕೆ ಹೋಗುವಂಥವರಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ. ಅವರು ತಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಳ್ತಾರೆ, ತಮ್ಮ ಅಪವಿತ್ರತೆಯನ್ನು ಅರಿತುಕೊಳ್ತಾರೆ, ತಮ್ಮ ಬಲಹೀನತೆಯನ್ನು ಗುರುತಿಸಿಕೊಳ್ತಾರೆ. ಯಾಕೆಂದರೆ ದೇವರ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸುತ್ತವೆ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ಸೊ ಯಾಜಕರು ಆ ತೇಜಸ್ಸನ್ನು ನೋಡಿದಾಗ ಅವರು ಆ ಸಮಯದಲ್ಲಿ ಆಲಯದೊಳಗೆ ಪ್ರವೇಶಿಸಲಿಕ್ಕಾಗದೇ ಹೋದದರಿಂದ ಬೆಂಕಿ ಇಳಿದು ಬರುವುದನ್ನು, ಯೆಹೋವನ ತೇಜಸ್ಸು ಇಳಿದು ಬಂದಾಗ ಇಸ್ರಾಯೇಲರೆಲ್ಲರೂ ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ಆರಾಧಿಸಿದ್ರು. ಸಾಷ್ಟಾಂಗ ನಮಸ್ಕಾರವೆರಗಿ, ಸರ್ವಾಂಗ ನಮಸ್ಕಾರ ಅಂದ್ರೆ ಬೊರಳು ಬೀಳುತ್ತೇವಲ್ಲವೇ ಅದು. ಇಗೋ ದೇವರೇ, ನನ್ನ ದೇಹ, ನನ್ನ ನಡುನೆತ್ತಿಯಿಂದ ಅಂಗಾಲಿನವರೆಗೂ ಸಮಸ್ತವನ್ನು ನಿನಗೆ ಅರ್ಪಿಸುತ್ತೇನೆ ಎಂದರ್ಥ. ಈ ದಿನ ಬಹಳಷ್ಟು ಜನ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕಾಗಿಯೇ ಯೋಚಿಸ್ತಾರೆ, ಕುರ್ಚಿಯಲ್ಲಿ ಕೂತ್ಕೊಂಡೇ ಪ್ರಾರ್ಥಿಸಬೇಕೆಂದು ಬಯಸುತ್ತಾರೆ. ಆದರೆ ಒಬ್ಬ ನಿಜ ಕ್ರೈಸ್ತನು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡಾಗ, ನಿಂತುಕೊಂಡು ಪ್ರಾರ್ಥಿಸುವುದಾಗಲಿ, ಮೊಳಕಾಲೂರಿ ಪ್ರಾರ್ಥಿಸುವುದಾಗಲಿ, ಸಾಷ್ಟಾಂಗವೆರಗಿ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕೂಸಾಗಿರುವ ಯೇಸುವನ್ನು ನೋಡಲು ಜೋಯಿಸರು ಬಂದಾಗ, ಬಾಲಕನಾಗಿರುವ ಯೇಸುವನ್ನು ನೋಡಿದಾಗ, ಆತನಲ್ಲಿ ಸಂಪೂರ್ಣತೆಯನ್ನು ಅವರು ಕಂಡಾಗ ಅವರು ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸಿದರು ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಆಲಯಕ್ಕೆ ನೀವು ಹೋದಾಗ ದೇವರನ್ನು ಸ್ತುತಿಸುತ್ತಾ ಇದ್ದೀರಾ? ಆತನನ್ನು ಆರಾಧಿಸ್ತಾ ಇದ್ದೀರಾ? ಆತನು ಮಾಡಿದ ಉಪಕಾರ ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇದ್ದೀರಾ? ಇಗೋ ಇಲ್ಲಿ ಅವರು ಸಾಷ್ಟಾಂಗವೆರಗಿ ಆರಾಧಿಸಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಆರಾಧಿಸಿ ಆತನನ್ನು ಸ್ತುತಿಸಿದರು. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂದು ಆರಾಧಿಸ್ತಾರೆ. ಮನುಷ್ಯರು ಮಾರ್ಪಡಬಹುದೇನೋ, ಆದರೆ ಮಾರ್ಪಡದಂತಹ ಕರ್ತನು ನಮಗಿದ್ದಾರೆ. ಆತನು ದಯೆಯುಳ್ಳಾತನಾಗಿದ್ದಾನೆ, ಕಠಿಣ ಹೃದಯವುಳ್ಳಾತನಲ್ಲ. ಕೆಲವರು ಅಂದುಕೊಳ್ತಾರೆ ದೇವರು ಕಠಿಣ ಹೃದಯವುಳ್ಳವರೆಂದು. ಒಂದು ತಲಾಂತು ಪಡ್ಕೊಂಡವನು ಹಾಗೆ ಅಂದ್ಕೊಳ್ತಾನೆ, ನೀನು ಕಠಿಣನು ಎಂದು ನಾನು ಅಂದ್ಕೊಂಡೆ ಅನ್ನುತ್ತಾನೆ. ಹೇಗೆ ಅಂದುಕೊಂಡನು? ದೇವರ ಪ್ರೀತಿಯನ್ನು ರುಚಿ ನೋಡದೇ ಇರುವವರು ಮತ್ತು ದೇವರ ಶಕ್ತಿಯನ್ನು ಅರಿಯದೇ ಇರುವಂಥವರು, ಆತನ ಕುರಿತಾಗಿ ಅಂಥವರು ಅರಿತುಕೊಳ್ಳಲಿಕ್ಕಾಗತ್ತೆ? ಒಮ್ಮೆ ಒಂದು ನರಿ ದ್ರಾಕ್ಷೆಯ ಗೊಂಚಲನ್ನು ನೋಡಿತಂತೆ. ಅದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳೋಣ ಎಂಬುದಾಗಿ ಹಾರಿ ಹಾರಿ ಕೆಳಗೆ ಬೀಳುತ್ತೆ. ಎಷ್ಟೋ ಸಾರಿ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ಸಿಗಲಾರದೇ ಇದ್ದದ್ದಕ್ಕಾಗಿ ಆ ನರಿ ಕೊನೆಗೆ ಬೇಸತ್ತು ಹೋಗಿ, ಛೇ, ಅದು ಕಹಿಯಾದ ದ್ರಾಕ್ಷಿಯಾಗಿದೆ, ಅವು ರುಚಿಯಾಗಿರಲ್ಲ, ಕಹಿಯಾದ ದ್ರಾಕ್ಷಿ ಅಂತ ಹೇಳ್ಕೊಂಡು ಹೋಯ್ತಂತೆ. ಅದರ ರುಚಿಯೇ ನೋಡಲಿಲ್ಲ. ಆ ದ್ರಾಕ್ಷೆ ಮಧುರವಾಗಿಯೇ ಇದ್ವು, ಆದರೆ ಅವು ಸಿಗಲಾರದಕ್ಕಾಗಿ, ಹೊಂದಿಕೊಳ್ಳಲಿಕ್ಕಾಗದೇ ಇದ್ದದರಿಂದ ಮಧ್ಯದಲ್ಲಿಯೇ ಬಿಟ್ಬಿಟ್ಟು ಅವು ಚೆನ್ನಾಗಿಲ್ಲ ಅಂತ ಹೇಳಿ ಹೋಗುತ್ತೆ. ಹಾಗೆಯೇ ದೇವರ ಕೃಪೆ ಹೊಂದದೇ ಇರುವವರು, ದೇವರ ದಯೆಯನ್ನು ರುಚಿ ನೋಡದವರು, ದೇವರ ಆಶೀರ್ವಾದಗಳನ್ನು ಗುರುತಿಸಲಾರದಂಥವರು, ತಾವು ಏನೋ ಪ್ರಯತ್ನ ಮಾಡಿ ದೇವರ ಉಪಕಾರ ಹೊಂದಿಕೊಳ್ಳಬೇಕೆಂದು ಬಯಸ್ತಾರೆ. ಆದರೆ ದೇವರು ದಯೆಯುಳ್ಳವನೆಂದು ಗ್ರಹಿಸಲ್ಲ. ನಮ್ಮ ನೀತಿಯಿಂದಲ್ಲ, ನಮ್ಮ ಕಾಣಿಕೆಗಳಿಂದಲ್ಲ, ನಮ್ಮ ಮತಾಚಾರಗಳಿಂದಲ್ಲ, ಆದರೆ ನಮ್ಮ ದೇವರು ಕುಗ್ಗಿದ ಹೃದಯವುಳ್ಳವರನ್ನು ದರ್ಶಿಸುವ ದೇವರಾಗಿದ್ದಾರೆ ಎಂದು ನಾವು ಗುರುತಿಸುವಾಗ ಆತನ ಮಹಿಮೆಯನ್ನು ನಾವು ನೋಡಬಲ್ಲೆವು. ದೇವರೇ, ನೀನು ಯಜ್ಞ ಕೋರಿಕೊಳ್ಳುವವನಲ್ಲ, ಕೋರಿಕೊಂಡಿದ್ದೆ ಕೊಡ್ತಾ ಇದ್ದೆ. ಕುಗ್ಗಿದ ಜಜ್ಜಿದ ಹೃದಯವೇ ನಿನಗಿಷ್ಟವಾದ ಯಜ್ಞವಾಗಿದೆ. ಅಂತಹ ಹೃದಯವನ್ನು ನೀನು ತಳ್ಳಿ ಹಾಕುವವನಲ್ಲ ಎಂದು ದಾವೀದನು ಹೇಳ್ತಾನೆ. ಆ ಕಾಲದಲ್ಲಿ ಯಜ್ಞ ಅರ್ಪಿಸ್ತಾ ಇದ್ರು, ಆದರೆ ಈ ದಿನಗಳಲ್ಲಿ ದೇವರಿಗೆ ನಾವು ಅರ್ಪಿಸಬೇಕಾದದ್ದು ಸ್ತುತಿಗಳು, ಕೃತಜ್ಞತೆಗಳು. ದೇವರು ಮಾಡಿರುವ ಉಪಕಾರ ನೆನೆಸಿ ದೇವರನ್ನು ಸ್ತುತಿಸಬೇಕು. ದೇವರ ಶ್ರೇಷ್ಠತೆಯನ್ನು, ದೇವರ ಔದಾರ್ಯತೆಯನ್ನು, ಆತನ ಪ್ರೀತಿಯನ್ನು, ಆತನ ಮಹಿಮೆಯನ್ನು ಗುರುತಿಸಿ ಆತನನ್ನು ಆರಾಧಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಯೆಶಾಯನಿಗೆ ದೇವರ ಆಲಯದ ದರ್ಶನ ಉಂಟಾದಾಗ, ಯೆಶಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆಲಯವೆಲ್ಲ ದೇವರ ತೇಜಸ್ಸಿನಿಂದ ತುಂಬಿಕೊಂಡಿರುತ್ತೆ. ಸಿಂಹಾಸನಾಸೀನರೂಢನಾಗಿರುವ ದೇವರ ಒಂದು ವಸ್ತ್ರದ ಪ್ರಕಾಶವು ಆಲಯದ 4 ಮೂಲೆಗಳಲ್ಲಿಯೂ ಹಬ್ಬಿಕೊಂಡಿರುವುದನ್ನು ನೋಡ್ತೇವೆ. ಅಲ್ಲಿ ಕೆರೂಬಿಯರು 2 ರೆಕ್ಕೆಗಳಿಂದ ಕಣ್ಣು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಕಾಲು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಹಾರಾಡುತ್ತಾ ಪರಿಶುದ್ಧನು 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 ಎಂದು ಗಾನ ಪ್ರತಿಗಾನ ಹಾಡುತ್ತಾ ಆರಾಧಿಸುವುದನ್ನು ಕಾಣುತ್ತೇವೆ. ಆಗ ಯೆಶಾಯ ಹೇಳ್ತಾನೆ, ಅಯ್ಯೋ, ನಾನು ಹೊಲಸು ತುಟಿಯುಳ್ಳವನು, ಹೊಲಸು ತುಟಿಯುಳ್ಳವರ ಮಧ್ಯದಲ್ಲಿ ವಾಸಿಸುವವನು, ನಾನು ನಶಿಸಿ ಹೋದೆನಲ್ಲ ಎಂದು ಕೂಗಿಕೊಳ್ತಾನೆ. ಯಾಕೆಂದ್ರೆ ಆ ಮಹಿಮೆಯಲ್ಲಿ, ಆ ತೇಜಸ್ಸಿನಲ್ಲಿ ತನ್ನ ಅಪವಿತ್ರತೆ, ಬಲಹೀನತೆಯನ್ನು ಗುರುತಿಸಿ ಹಾಗೆ ಕೂಗಿಕೊಳ್ತಾನೆ. ತಕ್ಷಣವೇ ಅಲ್ಲಿನ ದೂತನು ಆ ಯಜ್ಞವೇದಿ ಬಳಿಯಲ್ಲಿರುವ ಬೆಂಕಿ ಕೆಂಡವನ್ನು ತೆಗೆದುಕೊಂಡು ಅವನ ತುಟಿಗಳನ್ನು ಮುಟ್ಟಿ, ಇಗೋ,
ನಿನ್ನ ಹೊಲಸು ತುಟಿಗಳು ಶುದ್ಧವಾದವು, ನಿನ್ನ ಪಾಪಕ್ಕೆ ಈಗ ಪ್ರಾಯಶ್ಚಿತ್ತ ಉಂಟಾಯಿತು, ನಿನ್ನ ನಾಲಿಗೆ ಈಗ ಪರಿಶುದ್ಧಗೊಳಿಸಲಾಯಿತು ಎಂದು ಹೇಳಿದ ಹಾಗೆ ಈ ದಿನ ನಾವು ಕೂಡ ಪ್ರತಿ ಸಾರಿ ದೇವರ ಆಲಯಕ್ಕೆ ಹೋದಾಗ ನಮ್ಮ ತುಟಿಗಳು ಪರಿಶುದ್ಧಗೊಳಿಸಲ್ಪಡುವ ಹಾಗೆ, ನಮ್ಮ ಹೃದಯ ಶುದ್ಧೀಕರಿಸಲ್ಪಡುವ ಹಾಗೆ, ನಮ್ಮ ಸ್ಥಿತಿ ದೇವರ ಮುಂದೆ ಕೂಗಿ ಹೇಳಿಕೊಳ್ಳುವಂಥದ್ದು, ಆತನ ಶ್ರೇಷ್ಠತೆಗಾಗಿ, ಆತನು ಕೊಡುವ ಬಿಡುಗಡೆಗಾಗಿ ಆನಂದಿಸುವಂಥದ್ದು ಅಭ್ಯಾಸ ಮಾಡಿಕೊಳ್ಳಬೇಕು. ಬನ್ನಿರಿ, ದೇವರ ಆಲಯಕ್ಕೆ ಹೋಗೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯವೇ ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಳವಾಗಿದೆ ಎಂದು, ನಿಮ್ಮ ಆಲಯದಲ್ಲಿ ನಿವಾಸಿಸುವಂತವರು ಧನ್ಯರು ಎಂದು, ನಿಮ್ಮ ಆಲಯದಲ್ಲಿ ಕಳೆಯುವ ಒಂದು ದಿನ ಸಹಸ್ರ ದಿನಗಳಿಗಿಂತಲೂ ಶ್ರೇಷ್ಠವಾದದೆಂದು ನಾವು ಅರಿತವರಾಗಿರೋದ್ರಿಂದ ನಿಮ್ಮ ಆಲಯ ನಿರ್ಲಕ್ಷ್ಯ ಮಾಡಲಾರದಂತೆ ಸಹಾಯ ಮಾಡಿರಿ. ದೇವರೇ, ಯಾರ್ಯಾರು ಯಾವ್ಯಾವ ಸ್ಥಳಗಳಿಂದ, ದೇಶಗಳಿಂದ, ಪ್ರಾಂತ್ಯದಿಂದ ವಾಕ್ಯ ಕೇಳ್ತಿದ್ದಾರೋ ಅವರೆಲ್ಲರೂ ನಿನ್ನ ಆಲಯ ಪ್ರೀತಿಸುವವರಾಗಿ, ನಿಮಗೆ ಸಾಷ್ಟಾಂಗ ಬೆರಗಿ ನಿಮ್ಮನ್ನು ಆರಾಧಿಸುವವರಾಗಿ, ಮೇಲಿಂದ ಮೇಲೆ ನೀವು ಕೊಡುವ ನೂತನ ಬಲವನ್ನು ಹೊಂದಿಕೊಂಡು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಪರಿಶುದ್ಧಾತ್ಮನನ್ನು ನಮ್ಮೆಲ್ಲರ ಮೇಲೆ ಸುರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಹೊರದೇಶದವರಾಗಿದ್ರೂ ಕೂಡ ಅದೇ ನಂಬರಿಗೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ವಾಟ್ಸ್ಆಪ್ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ದಯವಿಟ್ಟು ಪ್ರತಿದಿನ ಈ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.